ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಹೈಲೈಟ್ಸ್ ಏನು ಅಂತ ಈಗ ನೋಡ್ತಾ ಇದ್ದೀರಲ್ಲ, ನಾನಿವತ್ತು ನಿಮ್ಮನ್ನ ಬ್ಯಾಂಬೂ ಆರ್ಟ್ ಗ್ಯಾಲರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿದೆ ಏನು ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೆ ನೋಡಿ. ನಾವಿವತ್ತು ಬಂದಿರೋದು ಉರವು ಅನ್ನೋ ಒಂದು ಪ್ಲೇಸಿಗೆ. ಇದು ಕೇರಳದ ಕಲ್ಪೆಟ್ಟ ಇಂದ 12 ಕಿಲೋಮೀಟರ್ಸ್ ದೂರದಲ್ಲಿದೆ. ವಯನಾಡ್ಗೂ ಕೂಡ ಹತ್ರನೇ ಇದೆ. ಸೊ ನೀವು ಈ ಕಡೆ ಬಂದಾಗ ಮಿಸ್ ಮಾಡದೆ ಇಲ್ಲೊಂದು ಆರ್ಟ್ ಗ್ಯಾಲರಿ ಇದೆ, ಇದನ್ನ ನೋಡ್ಕೊಂಡೇ ಹೋಗಿ. ನೋಡಿ ಇಲ್ಲಿ ಈ ತರ ಬೋರ್ಡ್ ಏನ್ ಕಾಣ್ತಾ ಇದೆ, ಇದೇ ಎಂಟ್ರೆನ್ಸ್ ಇದು. ಇಲ್ಲಿಂದ ನೀವು ಮುಂದೆ ಹೋದ್ರೆ ನಿಮ್ಗೆ ಆರ್ಟ್ ಗ್ಯಾಲರಿ ವರ್ಕ್ ಶಾಪ್ ಏನಿದೆ ಅದು ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಎಂಟರ್ ಆಗ್ತಾ ಇದೀವಿ ಈಗ ನಾವು. ಇವತ್ತು ಸಂಡೇ ಆಗಿರೋದ್ರಿಂದ ವರ್ಕ್ ಶಾಪ್ ಯಾವುದು ಓಪನ್ ಇಲ್ಲ, ಇಲ್ಲಿ ಯಾರು ಎಂಪ್ಲಾಯೀಸ್ ಕಾಣಿಸ್ತಾ ಇಲ್ಲ. ಸೊ ಇದು ಕ್ಲೋಸ್ ಆಗಿರೋದ್ರಿಂದ ನಾವು ಇಲ್ಲ ಪಕ್ಕದಲ್ಲೇ ಒಂದು ಮನೆ ಇದೆ, ಆ ಮನೆಯಲ್ಲಿ ವಿಚಾರಿಸಿದ್ವಿ. ಅವ್ರಿಗೆ ಕಂಪ್ಲೀಟ್ ಮಲಯಾಳಂ ಬಿಟ್ಟರೆ ಬೇರೆ ಯಾವುದು ಲ್ಯಾಂಗ್ವೇಜ್ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರು ಬರೀ ಮಲಯಾಳಮಲ್ಲೇ ಆನ್ಸರ್ ಮಾಡ್ತಾ ಇದ್ರು. ನಮಗೂ ಅರ್ಥನೇ ಆಗಿಲ್ಲ ಅವ್ರು ಏನು ಹೇಳ್ತಿದ್ದಾರೆ ಅಂತ. ಇಷ್ಟು ಮಾತ್ರ ಗೊತ್ತಾಯಿತು, ಸಂಡೇ ಇದು ಕ್ಲೋಸ್ ಇರುತ್ತೆ ಅಂತ. ಸೊ ಹಾಗಾಗಿ ನಾವು ಅಲ್ಲೇ ಇದ್ದಂಥ ನಂಬರ್ಗೆ ಕಾಲ್ ಮಾಡಿ ಕೇಳಿದ್ವಿ, ಇವತ್ತು ಓಪನ್ ಮಾಡ್ಲಿಕ್ಕಾಗುತ್ತಾ, ನಾವು ಅದನ್ನು ಸ್ಪೆಷಲಿ ನೋಡಬೇಕು ಅಂತಲೇ ತುಂಬ ದೂರದಿಂದ ಬಂದಿದ್ದೀವಿ ಅಂತೆಲ್ಲ ಹೇಳಿದ್ಮೇಲೆ, ರಿಕ್ವೆಸ್ಟ್ ಮಾಡಿದ್ಮೇಲೆ ಅವರು ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಾ ಇದೀವಿ. ವೇಟ್ ಮಾಡ್ತಾ ಇರೋಷ್ಟರಲ್ಲಿ ಇಲ್ಲಿ ಕೆಲವೊಂದು ಮಷಿನರೀಸ್ ಎಲ್ಲ ಇತ್ತು, ಅದನ್ನು ತೋರಿಸೋಣ ಅಂತ ಹೇಳಿ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಥ್ರೆಡ್ಗಳೆಲ್ಲ ಹೇಗಿದೆ, ಇಲ್ಲಿ ಎಲ್ಲ ಮಷಿನ್ಸ್ ಎಲ್ಲ ಏನು ಯೂಸ್ ಮಾಡ್ತಾರೆ ಅವರು. ಮಷಿನ್ ಇನ್ ದ ಸೆನ್ಸ್ ಹ್ಯಾಂಡ್ ಮೇಡ್ ಏನು ಪ್ರಿಪ್ರೇಷನ್ ಇರುತ್ತೆ ಅದು ನಿಮಗೆ ಇಲ್ಲಿ ಬ್ಯಾಂಬೂಗಳದ್ದು ಕಾಣಿಸ್ತಾ ಇದೆ. ಪ್ರತಿಯೊಂದನ್ನು ಕೂಡ ಇವರು ಕೈಯಲ್ಲೇ ಪ್ರಿಪೇರ್ ಮಾಡುವಂಥದ್ದು. ಸೊ ಕಂಪ್ಲೀಟ್ಲಿ ಇಟ್ ಇಸ್ ಹ್ಯಾಂಡ್ ಮೇಡ್. ತುಂಬ ವರ್ಕರ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ. ಇದೊಂದು ವರ್ಕ್ ಶಾಪ್ ಥರ ನಡೆಸ್ತಾರೆ. ಅಲ್ಲಿ ಟೀಚ್ ಕೂಡ ಮಾಡ್ತಾರೆ ಹೇಗೆ ಮಾಡಬೇಕು ಏನು ಅಂತ. ಸೊ ವರ್ಕ್ ಶಾಪ್ಗಳನ್ನ ಕೂಡ ಅಟೆಂಡ್ ಮಾಡಿ ಇಲ್ಲಿರುವಂಥ ಲೋಕಲೈಟ್ಸ್ಗಳು ಈ ವರ್ಕ್ನ ಕಲಿತಾರೆ. ಯೂಶಲಿ ಸ್ಪೆಷಲ್ ಡೇಸ್ ಏನಾದರೂ ಇದ್ರೆ ನಾವು ಸೆಲೆಬ್ರೇಟ್ ಮಾಡದೆ ಈ ರೀತಿ ನಾವು ಹೊರಗೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಯುನೀಕ್ ಪ್ಲೇಸ್ನ ನಾವು ಸರ್ಚ್ ಮಾಡಿಬಿಟ್ಟು ಅಲ್ಲಿಗೆ ವಿಸಿಟ್ ಮಾಡ್ತೀವಿ. ಸೊ ದಿಸ್ ಈಸ್ ಹೌ ವಿ ಸೆಲೆಬ್ರೇಟ್ ಆರ್ ಸ್ಪೆಷಲ್ ಡೇ. ಸೊ ಇದು ಕೂಡ ನಾವು ಹಾಗೇನೆ ನಾವು ಚೆಕ್ ಮಾಡಿದಾಗ ಇಲ್ಲಿ ಆರ್ಟ್ ಗ್ಯಾಲರಿ ಇದೆ, ಮತ್ತು ಅದ್ರ ವರ್ಕ್ ಶಾಪ್ ಎಲ್ಲ ಕಂಡಕ್ಟ್ ಮಾಡ್ತಾರೆ, ವೆರೈಟೀಸ್ ಆಫ್ ಆಕ್ಟಿವಿಟೀಸ್ ಇದೆ ಅಂತೆಲ್ಲ ನೋಡ್ಕೊಂಡೆ ನಾವು ಬಂದಿದ್ದು. ಬಟ್ ಸಂಡೇ ಇದು ಕ್ಲೋಸ್ ಆಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಸಂಡೇ ಕ್ಲೋಸ್ ಆಗಿಲ್ಲ ಅಂದಿದ್ರೆ ನಾವು ಏನು ಅನ್ಕೊಂಡಿದ್ವಿ, ಕಂಪ್ಲೀಟ್ ಈ ವರ್ಕ್ ಶಾಪ್ ಟೂರ್ ಕೂಡ ನಾವು ಮಾಡ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಈ ಕಂಪ್ಲೀಟ್ ಟೂರ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಈ ಫ್ಯಾಕ್ಟ್ರಿಯಲ್ಲಿ ಹೇಗೆ ವರ್ಕ್ ಆಗುತ್ತೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಈಗ ನನಗೆ ಸದ್ಯಕ್ಕೆ ಈಗ ಆರ್ಟ್ ಗ್ಯಾಲರಿ ಏನು ಓಪನ್ ಮಾಡ್ತಾರೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ. ದೋ ದ ಬ್ಯಾಂಬೂ ಫಾರೆಸ್ಟ್ ಇಸ್ ಡೆನ್ಸ್, ವಾಟರ್ ಫ್ಲೋಸ್ ಥ್ರೂ ಇಟ್ ಫ್ರೀಲಿ ಅಂತ ಹಾಕಿದ್ದಾರೆ. ಏನೋ ಏನು ಮೀನಿಂಗ್ ಗೊತ್ತಿಲ್ಲ. ಡೆನ್ಸ್ ಫಾರೆಸ್ಟ್ ಇದ್ರೂ ಕೂಡ ವಾಟರ್ ಈಸಿಯಾಗಿ ಫ್ಲೋ ಆಗುತ್ತೆ ಅಂತ ಹಾಕ್ಕೊಂಡಿದ್ದಾರೆ. ಸೊ ಇದು ಆರ್ಟ್ ಗ್ಯಾಲರಿಗೆ ಹೋಗುವಾಗ ಬಿಗಿನಿಂಗಲ್ಲಿ ಸಿಗುವಂಥ ಒಂದು ಎಂಟ್ರೆನ್ಸ್ ಇದು. ನೋಡಿ ಎಂಟ್ರೆನ್ಸ್ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಅವ್ರೀಗ ಬಂದು ಓಪನ್ ಮಾಡಿದ್ದಾರೆ ಆರ್ಟ್ ಗ್ಯಾಲರಿ. ನೋಡಿ ಎಂಟ್ರೆನ್ಸಲ್ಲೇ ಯಾವ ರೀತಿ ಕಾಣ್ತಾ ಇದೆ ಅಲ್ವಾ. ಸೊ ಕಂಪ್ಲೀಟ್ ಆಗಿ ನೀವು ಎಲ್ಲಿ ನೋಡಿದ್ರು ಬ್ಯಾಂಬೂದೇ ಆರ್ಟಿಫ್ಯಾಕ್ಟ್ಸ್ಗಳು ಕಾಣಿಸ್ತಾ ಇರುತ್ತೆ. ಎಂಟ್ರೆನ್ಸಲ್ಲೇ ನಮಗೆ ಅದು ನೋಡಿನೇ ಒಂಥರ ಖುಷಿ ಆಯಿತು. ನೋಡಿ ಕಂಪ್ಲೀಟ್ಲಿ ಏನೇನೇ ನೋಡ್ತಿರೋ ಸುತ್ತಮುತ್ತ ಎಲ್ಲ ಬ್ಯಾಂಬೂಯಿಂದನೇ ಮಾಡಿರ್ತಾರೆ. ಫರ್ನಿಚರಿಂದ ಹಿಡಿದು ಡೆಕೋರೇಷನ್, ವಾಲ್ ಡೆಕೋರೇಷನ್ ಐಟಮ್ಸ್ ಎಲ್ಲ ನಿಮಗೆ ಬ್ಯಾಂಬೂಲ್ಲೇ ಕಾಣ್ತಾ ಇದೆ. ಒಳಗಡೆ ಶೂ ಹಾಕ್ಕೊಂಡು ಹೋಗೋ ಹಾಗಿಲ್ಲ. ಸೊ ನಾವೀಗ ಸ್ಲಿಪ್ಪರ್ಸ್ ಎಲ್ಲ ಬಿಟ್ಟು ನಾವು ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಕಂಪ್ಲೀಟ್ಲಿ ವರ್ಕ್ ಶಾಪ್ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಅದೆಲ್ಲ ನೋಡೋಷ್ಟು ನಮ್ಮ ಹತ್ರ ಟೈಮ್ ಇರಲಿಲ್ಲ. ನೋಡಿ ಹೇಗೆ ವುಡನ್ ಬ್ಯಾಂಬೂ ಸೋಫಾ ಮತ್ತು ಕಂಪ್ಲೀಟ್ಲಿ ಪ್ರತಿಯೊಂದು ಐಟಮ್ ಏನೇನು ಯೂಸ್ ಮಾಡಿದ್ದಾರೆ ಎಲ್ಲ ಬ್ಯಾಂಬೂದೇ ಯೂಸ್ ಮಾಡಿದ್ದಾರೆ. ಫೋಟೋಗ್ರಾಫ್ಸಲ್ಲಿ ನೋಡ್ತಾ ಇದ್ರೆ ನಿಮಗೆ ಡೀಟೇಲ್ ಆಗಿ ಗೊತ್ತಾಗ್ಬಿಡುತ್ತೆ ಏನು ಅಂತ. ಬಟ್ ಅಷ್ಟು ಟೈಮ್ ಇರಲಿಲ್ಲ ನಮ್ಮ ಹತ್ರ. ಸೊ ಒಳಗಡೆ ಎಂಟ್ರಿ ಕೊಡೋಣ ಈಗ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ನೀವೇ ನೋಡ್ತಾ ಇದ್ದೀರಾ. ಎಲ್ಲ ಕಂಪ್ಲೀಟ್ಲಿ ಎಲ್ಲ ಏನು ಬ್ಯಾಂಬೂಯಿಂದ ಮಾಡಿರುವಂಥ ಪ್ರತಿಯೊಂದು ಐಟಮ್ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೇಲ್ ಕೂಡ ಮಾಡ್ತಾರೆ. ಸೊ ನಾವು ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತಲೇ ನಾವಿಲ್ಲಿ ಬಂದಿರೋದೀಗ. ಕಂಪ್ಲೀಟಾಗಿ ಒಂದ್ಸಲಿ ತೋರಿಸ್ಬಿಡ್ತೀನಿ ನಾನು. ಮತ್ತೆ ಇದಾದಮೇಲೆ ನಾನು ಏನೇನು ಬೇಕು ನನಗೆ ಆ ಥಿಂಗ್ಸ್ನ ನಾನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ಎಂಟ್ರೆನ್ಸಲ್ಲಿ ಏನು ನೋಡ್ತಿದ್ದೀರ ಎಲ್ಲ ವಾಲ್ ಹ್ಯಾಂಗಿಂಗ್ಸ್. ತುಂಬಾ ವೆರೈಟೀಸ್ ಆಫ್ ವಾಲ್ ಹ್ಯಾಂಗಿಂಗ್ಸ್ ನೀವು ಇಲ್ಲಿ ನೋಡ್ಬೋದು. ಪ್ರತಿಯೊಂದು ಐಟಮ್ಗಳು ಇಲ್ಲಿ ಯುನೀಕ್ ಆಗಿದೆ. ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ವೆರೈಟೀಸ್ ಆಫ್ ಲೈಕ್ ವಾಲ್ ಹ್ಯಾಂಗಿಂಗ್ಸ್ಗಳು ನಿಮಗೆ ಕಾಣ್ತಾ ಇದೆ. ಇದು ಇಲ್ಲಿ ನೋಡ್ತಾ ಇರೋದು ಈಗ ನೀವು ವಾಟರ್ ಬಾಟಲಿಗೆ ಇವರು ಹೊರಗಡೆ ಬ್ಯಾಂಬೂಯಿಂದ ಕವರ್ ಮಾಡಿದ್ದಾರೆ ಯುನೀಕಾಗಿ. ವಾಲ್ ಕ್ಲಾಕ್ಸ್ ಇದೆ. ನಿಮಗೆ ಎಲ್ಲ ಥರನೂ ನಿಮಗೆ ಏನೇನು ಬೇಕು ಎಲ್ಲ ರೀತಿ ವೆರೈಟೀಸ್ ಆಫ್ ಇಲ್ಲಿ ಬ್ಯಾಂಬೂಯಿಂದ ಮಾಡಿರುವಂಥ ಐಟಮ್ಗಳು ನಿಮಗೆ ಸಿಗುತ್ತೆ. ಕೇಳಿದ್ರೆ ಅವರು ಬೇಕಿದ್ರೆ ನಿಮಗೆ ಏನು ಬೇಕು ಅದನ್ನು ಕೂಡ ಮಾಡಿ ಕೊಡ್ತಾರೆ. ನೋಡಿ ಲ್ಯಾಂಪ್ ಶೇಡ್ಗಳು ಎಷ್ಟೆಲ್ಲ ವೆರೈಟೀಸ್ ಇದೆ. ಎಷ್ಟು ನೋಡಿಬಿಟ್ಟು ನನಗೆ ಯಾವ್ದು ತೊಗೊಳ್ಳಿ ಅಂತ ಕನ್ಫ್ಯೂಸ್ ಆಗೋಯಿತು. ಅದಕ್ಕೆ ಅಷ್ಟು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಸೊ ಈಗ ಯಾವ್ದು ತೊಗೊಳ್ಳೋದಂತ ಕನ್ಫ್ಯೂಷನಲ್ಲಿ ಇದ್ದೀವಿ, ಇನ್ನೂ ಡಿಸೈಡ್ ಮಾಡಿಲ್ಲ. ಒಂದು ರೌಂಡ್ ನಿಮಗೆಲ್ಲನೂ ತೋರಿಸ್ಬಿಡ್ತೀನಿ, ಮತ್ತೆ ನಾವು ಡಿಸೈಡ್ ಮಾಡಿ ತೊಗೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಕೂಡ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ.
ನೋಡಿ ಶೆಲ್ ಟೈಪ್ ಎಲ್ಲ ಇರುವಂಥದ್ದು ಎಷ್ಟು ಯುನೀಕ್ ಆಗಿದೆ. ಅದು ನಾನು ಲಾಸ್ಟ್ ಟೈಮ್ ನಾನು ಒಂದು ಸ್ಟೇ ಆಗಿದ್ದೆ ಅಲ್ಲ ಉರ್ವೋ ಬ್ಯಾಂಬೂಗ್ರು, ಅಲ್ಲಿ ಕೂಡ ಈ ಥರ ಒಂದು ಲ್ಯಾಂಪ್ ಶೇಡ್ನ ಯೂಸ್ ಮಾಡಿದರು. ನೀವು ಅಬ್ಸರ್ವ್ ಮಾಡಿದರೆ ವಿಡಿಯೋನ, ಆ ವಿಡಿಯೋದಲ್ಲಿ ಇದೆ. ಅದರಲ್ಲೂ ಕೂಡ ಬ್ಯಾಂಬೂದೊಂದು ಲೈಟ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮ್. ಸೊ ನಾವು ಇದನ್ನು ಒಂದು ಪೇರ್ ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡಿ ಇದೆಲ್ಲ ಬ್ಯಾಗ್ಸ್, ಬ್ಯಾಂಬೂಯಿಂದ ಮಾಡಿರುವಂಥ ಹ್ಯಾಂಡ್ ಬ್ಯಾಗ್ಸ್ ಅವೈಲೇಬಲ್ ಇದೆ. ಹಾಗೆ ಫೈಲ್ಸ್ಗಳಿದೆ. ನಿಮ್ಗೇನಾದರೂ ಇದನ್ನೆಲ್ಲ ಮಾಡೋದು ಹೇಗೆ ಅಂತ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇವರು ವರ್ಕ್ಶಾಪ್ ಎಲ್ಲ ಕಂಡಕ್ಟ್ ಮಾಡ್ತಾರೆ. ವರ್ಕ್ಶಾಪ್ ಅಟೆಂಡ್ ಮಾಡಿ ನೀವು ಕೂಡ ಸ್ವತಃ ಇಲ್ಲಿಗೆ ಬಂದು ಕಲಿಬಹುದು. ನಾನು ಅದೇ ಇಂಟೆನ್ಷನಿಂದ ಹೇಗಿರುತ್ತೆ ಏನಿರುತ್ತೆ ಎಲ್ಲ ತಿಳ್ಕೊಳ್ಳೋಣ ಅಂತ ಬಂದಿದ್ದೆ, ಬಟ್ ಅದು ಆಗಿಲ್ಲ. ಇದೇ ಈಗ ನೋಡ್ತಾ ಇದ್ದೀರಲ್ಲ, ಇದೊಂದು ಯುನೀಕ್ ಐಟಮ್. ಇದ್ರ ಬಗ್ಗೆ ನಾನೀಗ ಹೇಳಲೇಬೇಕು. ಅವ್ರು ನಮಗೆ ತೋರಿಸ್ಕೊಟ್ರು ಹೇಗಿರುತ್ತೆ ಅಂತ. ನೋಡಿ ಇದನ್ನ ಹೀಗೆ ರೊಟೇಟ್ ಮಾಡಿದ್ರೆ ಅಪ್ಸೈಡ್ ಡೌನ್ ಮಾಡಿದಾಗ ಅದೊಂದು ಸೌಂಡ್ ಕೇಳುತ್ತೆ. ಏನು ಸೌಂಡ್ ಅಂದರೆ ರೈನ್ ಸೌಂಡ್ ಅಂತೆ. ಸೊ ಮಳೆ ನೀರು ಹೇಗೆ ಬೀಳುತ್ತಲ್ಲ ಆ ಸೌಂಡ್ ನಿಮಗೆ ಕೇಳುತ್ತೆ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ನಾನು ಅದನ್ನು ಬೈ ಮಾಡ್ತೀನಿ. ರೇಟ್ ಕೂಡ ರೀಸನಬಲ್ ಆಗಿದೆ. ಸೊ ನಾನು ಅದನ್ನು ಬೈ ಮಾಡ್ತೀನಿ. ನೋಡಿ ಇದೆಲ್ಲ ಬಾಕ್ಸಸ್ ನೀವು ನೋಡ್ತಾ ಇದ್ದೀರಲ್ಲ, ಬ್ಯಾಸ್ಕೆಟ್ಸ್ ಇದೆ, ಬಾಕ್ಸ್ ಇದೆ. ಇದೆಲ್ಲ ಒಂಥರ ಯುನೀಕ್ ಆಗಿರೋದ್ರಿಂದ ನೀವು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕು ಅಂತ ಇದ್ದರೆ ಆ ಗಿಫ್ಟ್ ಪರ್ಪಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ರೀತಿ ಐಟಮ್ಸ್ಗಳು ಇಲ್ಲಿ ಪ್ರತಿಯೊಂದೂ ಎಷ್ಟು ನೀಟ್ ಫಿನಿಶಿಂಗ್ ಇದೆ ಅಂತಂದರೆ ನೋಡಿದ್ರೆ ನಮಗೆ ತೊಗೊಳ್ಬೇಕು ಅಂತ ಅನಿಸುತ್ತೆ. ಅಷ್ಟು ನೀಟಾಗಿ ಅವರು ವರ್ಕ್ನ ಫಿನಿಶ್ ಮಾಡಿದ್ದಾರೆ. ಸೊ ಆ ನೀಟ್ನೆಸ್ಗೆ ಡೆಫಿನೆಟ್ಲಿ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅಷ್ಟು ಚೆನ್ನಾಗಿ ಅವ್ರು ಮಾಡಿದ್ದಾರೆ ಪ್ರತಿಯೊಂದು ಐಟಮ್ನ. ಈಗ ನೀವು ನೋಡ್ತಾ ಇರೋದು ಸ್ಪೈಸ್ ಬಾಕ್ಸಸ್ ಇದೆಲ್ಲ. ಇದರ ಡಿಫ್ರೆಂಟ್ ಸೈಜಸ್ದು ಸ್ಪೈಸ್ ಬಾಕ್ಸಸ್ ಅವೈಲೇಬಲ್ ಇದೆ. ದೊಡ್ಡದು ಸ್ವಲ್ಪ ಕಾಸ್ಟ್ಲಿ ಇದೆ, ಸ್ಮಾಲ್ ಸೈಜ್ದು ನೀವು ಬೇಕಿದ್ರೆ ತೊಗೊಂಡು ಗಿಫ್ಟ್ ಮಾಡ್ಬೋದು. ನೋಡಿ ಪ್ರತಿಯೊಂದು ಐಟಮ್ಗಳು ನಿಮಗೆ ಚಿಕ್ಕದ್ರಿಂದ ಹಿಡಿದು ಆಫೀಸ್ ಯೂಸಸ್ ಐಟಮ್ಸಿಂದ ಹಿಡಿದು ದೊಡ್ಡದ ಐಟಮ್ಸ್ಗಳಿಗೂ ನಿಮಗೆ ಚೆನ್ನಾಗೇ ಸಿಗುತ್ತೆ. ಬಟ್ ಸ್ವಲ್ಪ ಕಾಸ್ಟ್ಲಿ, ಕೆಲವೊಂದು ಕಾಸ್ಟ್ಲಿ ಇದೆ. ನೀವು ಸಿಂಪಲಾಗಿ ಗಿಫ್ಟಿಂಗ್ ಪರ್ಪಸ್ಗೆ ಸಿಂಪಲ್ ಐಟಮ್ಸ್ ಬೇಕು ಅಂದರೆ ಅದು ಕೂಡ ಅವೈಲೇಬಲ್ ಇದೆ. ಕೆಲವೊಂದು ರೀಸನಬಲ್ ಅಂತು ನನಗೆ, ಬಟ್ ಕೆಲವೊಂದು ಕಾಸ್ಟ್ಲಿ ಅಂತ ಅನ್ನಿಸ್ತು. ಸ್ಮಾಲ್ ಐಟಮ್ಸ್ ಲೈಕ್ ಕೀ ಚೈನ್, ಬುಕ್ ಮಾರ್ಕಿಂಗ್ ಇದೆಲ್ಲ ಅವೈಲೇಬಲ್ ಇದೆ. ಹಾಗೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಏನು ಐಟಮ್ ಅಂತಂದರೆ ಬ್ಯಾಂಬೂ ಬ್ರಷಸ್. ನಾನು ಬ್ಯಾಂಬೂ ಬ್ರಷ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ನೀವೇನಾದರೂ ಆರ್ಗ್ಯಾನಿಕ್ ವೇಯಲ್ಲಿ ಏನಾದರೂ ಆ ಥರ ಬ್ರಷಸ್ನ ಯೂಸ್ ಮಾಡಬೇಕು ಅಂತಿದ್ರೆ ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಈಗೇನು ನೋಡ್ತಾ ಇದ್ದೀರಲ್ಲ ನೀವು, ಇದು ಒಂದು ಸ್ಪೀಕರ್. ಇದೊಂದು ಯುನೀಕ್ ಸ್ಪೀಕರ್. ಯಾಕೆಂದರೆ ಇದು ನ್ಯಾಚುರಲ್ ಆಗಿ ಸ್ಪೀಕರ್ ಥರ ವರ್ಕ್ ಮಾಡುತ್ತೆ. ನಾವು ಅಲ್ಲಿ ಮೊಬೈಲ್ ಇಟ್ಟು ನೋಡಿದ್ವಿ, ಸೌಂಡ್ ಏನಿದೆ ಅದು ಜಾಸ್ತಿ ಕೇಳುತ್ತೆ. ಬಟ್ ಈಗ ನಾನು ಇದರಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ, ನಾವು ಮಾತಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ವಿ. ನಾವು ಅದನ್ನು ಚೆಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಐಟಮ್ ಟು ಪರ್ಚೇಸ್. ನಮ್ಮದು ಪರ್ಚೇಸ್ ಎಲ್ಲ ಮುಗೀತು. ಸೊ ಕೆಳಗಡೆ ಬಂದಾಗ ಗ್ರೌಂಡ್ ಫ್ಲೋರಲ್ಲಿ ಇಲ್ಲೊಂದು ಆರ್ಟ್ ಗ್ಯಾಲರಿ ಅಂತ ಓಪನ್ ಮಾಡಿ ಅವರೇ ತೋರಿಸಿದ್ರು. ವಿಡಿಯೋ ಮಾಡ್ಬೋದಾ ಅಂತ ಕೇಳಿದೆ, ಮಾಡ್ಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ. ನೋಡಿ ಇದೊಂದು ಆರ್ಟ್ ಗ್ಯಾಲರಿ, ಎಷ್ಟು ಚೆನ್ನಾಗಿ ಇವರು ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ನೋಡಿದ್ರೆ ನಿಜವಾಗ್ಲೂ ಈ ಥರ ಎಲ್ಲ ಮಾಡ್ಲಿಕ್ಕೆ ಸಾಧ್ಯನಾ ಬ್ಯಾಂಬೂ ಯೂಸ್ ಮಾಡಿಕೊಂಡು ಅನ್ನೋ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆರ್ಟ್ ಗ್ಯಾಲರಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅದು ಯುನೀಕ್ನೆಸ್. ಅದು ಪ್ರಿಪೇರ್ ಮಾಡಿರುವಂಥ ರೀತಿ, ಎಷ್ಟು ಟೈಮ್ ತೊಗೊಂಡು ಪ್ರಿಪೇರ್ ಮಾಡಿದಾರಪ್ಪ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದು ಮಿರರ್ಗಳು ಕೂಡ ಇದೆ. ಜಸ್ಟ್ ಇದು ಸೇಲಿಗಲ್ಲ, ಇದು ಡಿಸ್ಪ್ಲೇ ಮಾಡಿದ್ದಾರೆ ಅಷ್ಟೇ. ಇದು ಆರ್ಟ್ ಗ್ಯಾಲರಿ ಇನ್ ದ ಸೆನ್ಸ್ ಇದನ್ನು ಡಿಸ್ಪ್ಲೇ ಮಾಡಿರೋದಷ್ಟೇ, ನೋಡಬೇಕಷ್ಟೇ ಮ್ಯೂಸಿಯಂ ಥರ. ನಾವೇನು ಇಲ್ಲಿ ಪರ್ಚೇಸ್ ಮಾಡೋದಕ್ಕಾಗಲ್ಲ. ನಾವೀಗ ಹೋಗಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಫ್ಲೋರಲ್ಲಿ, ಇದಿರೋದು ಗ್ರೌಂಡ್ ಫ್ಲೋರಲ್ಲಿ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಆರ್ಟ್ ಗ್ಯಾಲರಿಯನ್ನು ನಿಮಗೆ ತೋರಿಸ್ತಾ ಇರೋದು ನಾನೀಗ. ನೋಡಿ ಎಷ್ಟು ಚೆನ್ನಾಗಿ ಕಾವಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ಡಿಟೇಲ್ ಫಿನಿಶಿಂಗ್ ಏನಿದೆ ನಂಗೆ ಇಷ್ಟ ಆಯ್ತು ಅದು ಅವ್ರು ಮಾಡಿರುವಂಥದ್ದು. ನಾನು ಆವಾಗಲೇ ಹೇಳ್ದಾಗೆ ನಾವು ಸ್ಪೆಷಲ್ ಡೇಸ್ ಏನೇ ಇದ್ರು, ಆ್ಯನಿವರ್ಸರಿ ಆಗಲಿ, ಬರ್ಡೇಸ್ ಆಗಲಿ, ಯೂಶ್ವಲಿ ನಾವು ಪಾರ್ಟೀಸ್ ಎಲ್ಲ ಮಾಡಲ್ಲ. ಪಾರ್ಟೀಸ್ ಎಲ್ಲ ಮಾಡಿ ನಾವು ಮನಿ ವೇಸ್ಟ್ ಮಾಡೋ ಬದಲು ನಾವೇನು ಮಾಡ್ತೀವಿ, ಈ ಥರ ಎಕೋ ಸ್ಟೇಗಳಿಗೆ ಒಂದು ಸ್ಟೇ ಆಗಿ ಒಂದು ಮೈಂಡ್ ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಆಗುತ್ತೆ, ನೇಚರ್ ಥೆರಪಿ ಆಗುತ್ತೆ ಅಂತ ಹೇಳಿ ನಾವು ಈ ಥರ ಎಕೋ ಸ್ಟೇಸ್ಗೆ ಬರ್ತೀವಿ. ಹಾಗೆಯೇ ಈ ಥರ ಆರ್ಟ್ ಗ್ಯಾಲರಿಯಲ್ಲ ಏನಿದೆ ಆ ಪ್ಲೇಸಲ್ಲಿ ಏನು ಸ್ಪೆಷಾಲಿಟಿ ಅದನ್ನು ನಾವು ವಿಸಿಟ್ ಮಾಡ್ತೀವಿ. ಇಲ್ಲಿ ನನಗೆ ಇಷ್ಟ ಆಗಿದ್ದು ಆರ್ಟ್ ಗ್ಯಾಲರಿ. ಸೊ ಈ ಆರ್ಟ್ ಗ್ಯಾಲರಿಯಲ್ಲಿ ನಾವು ಈ ಥರ ಥಿಂಗ್ಸ್ ಪರ್ಚೇಸ್ ಮಾಡೋದ್ರಿಂದ ಇಲ್ಲಿ ಸ್ಪೆಂಡ್ ಮಾಡಿದಂಥ ಮನಿ ಏನಿದೆ ಇದು ಅವರು ಮಾಡಿದಂಥ ವರ್ಕ್ಗೆ ಕೊಟ್ಟ ಹಾಗಾಗುತ್ತೆ. ಸೊ ಇಂಡೈರೆಕ್ಟ್ಲಿ ವಿ ಆರ್ ಹೆಲ್ಪಿಂಗ್ ದೆಮ್ ಅಲ್ವಾ. ಸೊ ಇದು ಕೂಡ ದಿಸ್ ಇಸ್ ಅ ಬೆಸ್ಟ್ ವೇ ಆಫ್ ಸೆಲೆಬ್ರೇಷನ್ ಅಂತ ನನಗನ್ಸುತ್ತೆ. ಸೊ ನೀವು ಕೂಡ ನಿಮ್ಮ ಸ್ಪೆಷಲ್ ಡೇಸ್ನ ಮೀನಿಂಗ್ಫುಲ್ ಆಗಿ ಸ್ಪೆಂಡ್ ಮಾಡಬೇಕು ಅಂದರೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನನ್ನ ಚಾನಲ್ ಅವೈಲೇಬಲ್ ಇರುತ್ತೆ. ನನ್ನ ಚಾನಲಲ್ಲಿ ಟ್ರಾವೆಲ್ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ನೀವು ಡಿಫ್ರೆಂಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೆಲ್ಪ್ ಆಗ್ತಿರುತ್ತೆ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕ್ವಿಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಪ್ಲೇಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.